ಖಾದಿ ಕೇಂದ್ರಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿಯವರು 1927ನೇ ಇಸ್ವಿಯಲ್ಲಿ ಭೇಟಿ ನೀಡಿದ್ರು. ಅವರು ಭೇಟಿ ನೀಡಿದ ನಂತರ ಅವರ ಅವರ ಪ್ರೋತ್ಸಾಹದಿಂದ ಅಲ್ಲಿ ಖಾದಿ ಕೇಂದ್ರನ ಸ್ಥಾಪನೆ ಮಾಡಲಾಯಿತು. ಈಗ ಅಲ್ಲಿ ಪ್ರಸ್ತುತ ನಮ್ಮ ಬದವಾಡ ಖಾದಿ ಕೇಂದ್ರದಲ್ಲಿ ಹೆಚ್ಚು ಕಡಿಮೆ ಒಂದು 40ರಿಂದ 50 ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಒಂದು ಇವತ್ತು ಅಲ್ಲಿ ಒಂದು 40 ಚರ್ಕಗಳಿದೆ, ಜೊತೆಗೆ ಒಂದು 10 ಮಗ್ಗಗಳಿದೆ. ಅಲ್ಲಿ ಬಟ್ಟೆಗಳನ್ನು ಅಂದರೆ ಈಗ ಪ್ರಸ್ತುತ ಅವರು 2027ನೇ ಇಸ್ವಿಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಬದವಾಡ ಖಾದಿ ಕೇಂದ್ರಕ್ಕೆ ಭೇಟಿ ನೀಡಿ 100 ವರ್ಷಗಳ ತುಂಬುತ್ತೆ. ಆ ಸಮಯದಲ್ಲಿ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ವತಿಯಿಂದ, ಜೊತೆಗೆ ನಮ್ಮ ಮಂಡಳಿ ವತಿಯಿಂದ ಕೂಡ ಒಂದು ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಬದನವಾಳ ಅಭಿವೃದ್ಧಿಗೋಸ್ಕರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ರವರು ಒಂದು 40 ಕೋಟಿ ಅನುದಾನನ ಬಿಡುಗಡೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ. ಅದು ಎಲ್ಲ ಇವಾಗ ಒಂದು ಹಂತದಲ್ಲಿ ಇದೆ. ಸದ್ಯಕ್ಕೆ ಹಣಗಳೆಲ್ಲ ಬಿಡುಗಡೆ ಆದ ತಕ್ಷಣ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಕೈಗೊಂಡಿದೆ. ಸ್ವತಂತ್ರ ಪೂರ್ವ ಚಳುವಳಿಯಲ್ಲಿ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಪುಣ್ಯಸ್ಥಳವಾದ ಬದನವಾಳ ಖಾದಿ ಕೇಂದ್ರಕ್ಕೆ ಇಲ್ಲಿ ಬಂದು ವಿಸಿಟ್ ಮಾಡಿರ್ತಾರೆ. ಉದ್ದೇಶ ಏನಪ್ಪ ಅಂದರೆ ಸ್ವತಂತ್ರ ಕರೆ ಕೊಡಲಿಕ್ಕೆ ಈ ಭಾಗದಲ್ಲಿ ಬಂದಾಗ ಹೆಚ್ಚು ಕಚ್ಚಾ ವಸ್ತುಗಳು ಇಲ್ಲಿ ತಯಾರಾಗ್ತಾ ಇರ್ತದೆ. ಈ ಭಾಗದಲ್ಲಿ ಶೇಂಗಾ, ಕಡಲೆಬೀಜ, ರೇಷ್ಮೆ, ಪಾಲಿಸ್ಟರು, ಉಣ್ಣೆ ಈ ಥರದ್ದೆಲ್ಲ ಬೆಳೆದಿದೆ. ಏನು ಮಾಡ್ತಾ ಇರ್ತಾರೆ ಅಂದರೆ ಬ್ರಿಟಿಷರು ಅವರ ದೇಶಕ್ಕೆ ರಫ್ತು ಮಾಡ್ತಾ ಇರ್ತಾರೆ. ಅದನ್ನು ಗಮನಿಸಿದಂಥ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಪಕ್ಕದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ತಗಡೂರು ರಾಮಚಂದ್ರ ರಾವ್ ಅವರು ಸೇರ್ಕೊಂಡು ಇಲ್ಲಿ ಸುತ್ತಮುತ್ತಲು ಗ್ರಾಮದಲ್ಲಿರ್ತಕ್ಕಂಥ ಜನರೆಲ್ಲ ಒಗ್ಗಡೆ ಕೂಡಿಸಿ ಇದೇ ಜಾಗದಲ್ಲಿ ಒಂದು ಕರೆ ಕೊಡ್ತಾರೆ. ಸ್ವದೇಶಿ ವಸ್ತುಗಳನ್ನೆಲ್ಲ ನೀವು ಇಲ್ಲೇ ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ, ಉತ್ಪಾದನೆ ಮಾಡಿ, ಮನೆಗೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳನ್ನೆಲ್ಲ ತಯಾರು ಮಾಡ್ಕೊಳ್ಳಿ ಅಂತ ಒಂದು ಕರೆ ಕೊಡ್ತಾರೆ ಮಹಾತ್ಮ ಗಾಂಧೀಜಿಯವರು. ನಂತರ 1932ರಲ್ಲೊಮ್ಮೆ ಬರ್ತಾರೆ. ಬಂದು 3 ದಿನ ಇಲ್ಲೇ ವಾಸ್ತವವನ್ನು ಸಹ ಹೂಡಿರ್ತಾರೆ. ಆ ಸಮಯದಲ್ಲಿ ಬಂದ ಮಹಾತ್ಮ ಗಾಂಧೀಜಿಯವರು ಈ ಭಾಗದಲ್ಲಿ ಉಣ್ಣೆಯಿಂದ ಬಟ್ಟೆ ನೇಯ್ತಿರ್ತಾರೆ. ಹತ್ತಿಂದ ಬಟ್ಟೆ, ಖಾದಿ ಬಟ್ಟೆ, ಪಾಲಿಸ್ಟರ್ ಬಟ್ಟೆ, ರೇಷ್ಮೆ ಬಟ್ಟೆ, ಭೂತಳ್ಳಿ ನಾರಿನಿಂದ ಹಗ್ಗ, ಮನೆಗೆ ಬೇಕಾದಂಥ ತೈಲ ಅಂದರೆ ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಹರಳೆಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಇನ್ನಿತರ ಎಣ್ಣೆಗಳನ್ನು ಇಲ್ಲಿ ತಯಾರು ಮಾಡ್ತಿರ್ತಾರೆ. ಕಡಲೆ ಮಿಠಾಯಿ, ಬೆಂಕಿಪಟ್ಟಣ, ಸರ್ಕಾರಿ ಕಚೇರಿಗಳಿಗೆಲ್ಲ ಫರ್ನಿಚರ್ಸು ಮತ್ತು ಲೆಟ್ರೇಟು, ಫೈಲು ಇನ್ನಿತರ ವಸ್ತುಗಳೆಲ್ಲ ತಯಾರಾಗಿ ಟ್ರೈನ್ ಎತ್ತಿ ಆಲ್ ಇಂಡಿಯಾ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರ್ತದೆ. ಇಂದಿಗೂ ನಿರಂತರವಾಗಿ ನಡ್ಕೊಂಬರ್ತದೆ.